ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಷಯ ನಿಮ್ಗೆ ಹೇಳ್ತೀನಿ ನೋಡಿ. ಇದು ಬಂದು ಲಕ್ಷ್ಮೀ ರಂಗೋಲಿ ಅಂದ್ಬಿಟ್ಟು ಗೂಗಲೆಲ್ಲ ಸರ್ಚ್ ಮಾಡಿದ್ರೆ ಬರುತ್ತೆ. ನನಗೆ ವೀಣಾ ಅಮ್ಮ ಅನ್ನೋರು ಒಬ್ಬರು ಯೂಟ್ಯೂಬಲ್ಲಿ ಈ ರಂಗೋಲಿನ ಹಾಕಿದ್ರು. ಈ ರಂಗೋಲಿ ಹಾಕಿದರೆ ನಿಮಗೆ ಜೀವನದಲ್ಲಿ ಹೋಗಿರೋದೆಲ್ಲ ಮತ್ತೆ ಸಿಗುತ್ತೆ ಅಂತ ಹೇಳಿದ್ರು. ಇವಾಗ ಒಂದು 6 ತಿಂಗಳಿಂದ ಎಲ್ಲನೂ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನಿವಾಗ ನೋಡಿ ಈ ಥರ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಆದಮೇಲೆ ನೋಡಿ ಈ ಥರ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಬೆಳಗ್ಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಇದನ್ನು ನಾನು ದೀಪ ಎಲ್ಲ ಈ ಥರ ಇಟ್ಕೊಂಡು ನನಗೇನು ಗೊತ್ತಿರುತ್ತೋ ಲಕ್ಷ್ಮೀದೆಲ್ಲ ಬರ್ಕೊಂಡು ಮತ್ತು ಶಂಖಚಕ್ರ ಎಲ್ಲ ಬರ್ಕೊಂಡು ನಾನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರಂಗೋಲಿ ಹಾಕ್ದಾಗಿಂದ ನಮಗೇನಾಗುತ್ತೆ ಅಂತಂದರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ ಫ್ರೆಂಡ್ಸ್ ನೋಡಿ, ಊಟಕ್ಕೆ ಬಟ್ಟೆಗೆ ಯಾವುದೇ ಥರದ ನಮಗೆ ತೊಂದರೆ ಆಗಲ್ಲ ನೋಡಿ. ಇವಾಗ ಪ್ರತಿಯೊಬ್ಬರಿಗೂ ಊಟ ಮತ್ತು ಆರೋಗ್ಯ, ಮಕ್ಕಳ ವಿದ್ಯೆ ಎಲ್ಲ ಕೊಟ್ಟರೆ ಅದು ಒಂಥರ ಚೆನ್ನಾಗಿರುತ್ತೆ. ಅಷ್ಟು ಐಶ್ವರ್ಯ ಬೇಕು, ಅದು ಬೇಕು, ಇದು ಬೇಕು ಅನ್ನೋದು ತಪ್ಪು. ಯಾವಾಗ ಕೊಡಬೇಕು ಅನ್ನೋ ದೇವ್ರು ಎಲ್ಲನೂ ಕೊಡ್ತಾನೆ. ನನ್ನ ಜೀವನದಲ್ಲೂ ಎಲ್ಲನೂ ಇತ್ತು, ಬಟ್ ಇವಾಗೆಲ್ಲ ಹೋಗಿದೆ ಫ್ರೆಂಡ್ಸ್. ಅದು ನೆಕ್ಸ್ಟ್ ನಾನು ಯಾವಾಗಾದ್ರೂ ನಿಮ್ಮ ಹತ್ರ ಹೇಳ್ತೀನಿ ನಾನು ಅವಾಗ. ಬಟ್ ನಾನು ಈ ರಂಗೋಲಿ ಹಾಕಿ ಯಾವಾಗ ಸ್ಟಾರ್ಟ್ ಮಾಡಿದ್ನೋ, ನಾನು ಇವಾಗ ಒಂದು 6 ಮಂತ್ಸಿಂದ ನನಗೆ ಯಾವುದೇ ಥರದ್ದೇ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನನ್ನ ಹೆಲ್ತು ಚೆನ್ನಾಗಿದೆ. ಪ್ಲಸ್ ನನ್ನ ಹಸ್ಬೆಂಡಿಗೆ ಒಳ್ಳೆ ಕೆಲಸ ಸಿಕ್ತು. ಇನ್ನು ಅದು ಹೇಳೋಕ್ಕೆ ಆಗಲ್ಲ. ನನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಫ್ರೆಂಡ್ಸ್. ತುಂಬಾ ನನಗೆ ಖುಷಿ ಆಗುತ್ತೆ. ಈ ರಂಗೋಲಿ ಹಾಕಬೇಕು ಅಂದರೆ ಒಂದು ವಾರ ನಾನೇನಾದರೂ ಅಕಸ್ಮಾತು ಮಿಸ್ ಆಯಿತು, ಹಾಕೋಕ್ಕಾಗಲಿಲ್ಲ ಅಂದರೆ ಅಯ್ಯೋ ಏನೋ ಕಳ್ಕೊಂಬಿಟ್ಟೆಪ್ಪ ಅಂತ ನನಗೆ ಅಷ್ಟೊಂದು ಫೀಲ್ ಆಗುತ್ತೆ ಫ್ರೆಂಡ್ಸ್. ಏನು ಕಳ್ಕೊಂಡೆ ಅಂತ ಆ ರಂಗೋಲಿ ಹಾಕಿದ್ರೆ ನನಗೆ ಸಮಾಧಾನ ಆಗೋದು ಫ್ರೆಂಡ್ಸ್. ನೀವು ಅಷ್ಟೇ ಮಂಗಳವಾರ, ಶುಕ್ರವಾರ ಖಂಡಿತವಾಗಿ ನಿಮ್ಗೆ ಹೆಂಗೆ ಬರುತ್ತೋ ಅದನ್ನು ಹಾಕಿ ಫ್ರೆಂಡ್ಸ್. ನಿಮಗೂ ಅಷ್ಟೇ ತುಂಬಾ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ವೀಣಾ ಅಮ್ಮ ಅಂತಲ್ಲ, ನನಗೆ ಯಾರೋ ಒಬ್ಬರು ನಮ್ಮ ಮನೆ ಹತ್ರ ಬಾಡಿಗೆ ಮನೆ ಹತ್ರ ಒಬ್ಬರಿದ್ದು ಕವಿತಾ ಅಂತ ಅಂದ್ಬಿಟ್ಟು ಅವ್ರೂ ಪ್ರತಿ ಶುಕ್ರವಾರ ಹಾಕ್ತಾಯಿದ್ರು. ನಾನು ಒಂದು ದಿವಸ ಹೋಗ್ಬಿಟ್ಟು ಕೇಳ್ದೆ, ಆಂಟಿ ಏನಿದು ಅಂತ ಕೇಳಿದಾಗ, ಇದು ರಂಗೋಲಿ ಅಮ್ಮ, ಲಕ್ಷ್ಮೀ ರಂಗೋಲಿ, ಯಾರೋ ಬ್ರಾಹ್ಮಿನ್ಸ್ ಒಬ್ಬರು ಹೇಳ್ಕೊಟ್ಟಿದ್ದು ನನಗೆ. ಬಟ್ ನನಗೆ ಇದು ಹಾಕ್ದಾಗಿಂದ ನನಗೆಲ್ಲ ಚೆನ್ನಾಗಾಗಿರಲಿಲ್ಲ ಅಂತ ಹೇಳಿದರು. ನನಗೆ ಅವಾಗೆಲ್ಲ ಇತ್ತು. ನಾನೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಈ ರಂಗೋಲಿ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ನೋ ನಿಜವಾಗ್ಲೂ ಫ್ರೆಂಡ್ಸ್, ಊಟಕ್ಕೆ ಯಾವತ್ತೂ ನಂಗೆ ತೊಂದರೆ ಮಾಡಿಲ್ಲ. ಬೇರೆದಕ್ಕೂ ಅಷ್ಟೇ ಯಾವುದಕ್ಕೂ ತೊಂದರೆ ಮಾಡಿಲ್ಲ ಫ್ರೆಂಡ್ಸ್. ನೋಡಿ, ನೀವು ಸಾಧ್ಯ ಆದರೆ ದಯವಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ನಿಮಗೂ ತುಂಬಾ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಯಾವತ್ತೂ ನಿಮ್ಮ ಕೈ ಬಿಡಲ್ಲ. ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.